ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ಏನಪ್ಪ ಇದು ಇಷ್ಟು ಕಾಸು ಇಟ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದೆಲ್ಲ ನಾನು ಸೇವಿಂಗ್ಸ್ ಕಣ್ರಿ. ಎಷ್ಟು ಈಸಿಯಾಗಿ ಸೇವ್ ಮಾಡ್ಬೋದು ಗೊತ್ತಾ? ನಿಜವಾಗ್ಲೂ ಹೇಳ್ತೀನಿ. ಈ ಚಿಕ್ಕ ಚಿಕ್ಕ ವಿಷಯನೂ ನಾನು ಒಂದೊಂದಾದಮೇಲೆ ನಾನು 7, 8, 6 ಈ ನಂಬರ್ನ ಮೈಂಡಲ್ಲಿ ಇಟ್ಕೊಂಡೆ ಒಂದು ವೀಡಿಯೋ ನೋಡ್ತಿದ್ದೆ. ಓಕೆನಾ? ಸೊ ಆ ಒಂದು ವೀಡಿಯೋನಲ್ಲಿ 786 ಏನೇ ಆಗಲಿ ಬರೆದಿಟ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ, ನಿಮಗೆ ಒಂದು ಇಮ್ಮಿಡಿಯೇಟಾಗಿ ಒಂದು ಕಾಸು ಅಂತ ಬರುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಏನು ಮಾಡಿದೆ ನಾನು, ಓಕೆ 7, 8, 6 ನೋಡೋಣ. ಯಾಕಂದ್ರೆ ತುಂಬ ನೋಡ್ತಿದ್ದೆ, ಬಟ್ ವೀಡಿಯೋಸ್ ಎಲ್ಲ ನಂಬೋ ಥರ ಇರಲ್ವಲ್ಲ. ಅದನ್ನು ನೋಡಿ 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 ಆ ನಂಬರ್ನ ಓಕೆ ಚೆಕ್ ಮಾಡೋಣ ಅಂಥೇಳಿ 7, 8, 6 786 ಈ ನಂಬರಲ್ಲಿ ಮೈಂಡಲ್ಲಿ ಥಿಂಕ್ ಮಾಡಿ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಅಮೇಝಿಂಗ್ ಆಗಿರುತ್ತೆ. ಇಮ್ಮಿಡಿಯೇಟ್ ಇಲ್ಲ ಅಂದರೂ ನಿಮಗೆ ಸ್ವಲ್ಪ ದಿನ ಆದಮೇಲಾದರೂ ನಿಮಗೆ ಅಮೌಂಟ್ ಕೈಯಲ್ಲಾದರೂ ಬರುತ್ತೆ, ಸೇವಿಂಗ್ಸ್ ಆಗೋ ಮೈಂಡ್ ಆದರೂ ಬರುತ್ತೆ. ಚೇಂಜ್ ಮಾಡ್ಕೊಳ್ಳಿ, ಲೈಫ್ ಚೇಂಜ್ ಮಾಡ್ಕೊಳ್ಳಿ. ಒಂದು 5-10 ರೂಪಾಯಿನೂ ನಾವು ಎತ್ತಿಡೋ ಥರ ಮೈಂಡ್ ಮಾಡ್ಕೊಳ್ಳಿ. ನಿಮಗೆ ಅಂತ ಅಕೌಂಟ್ ಇರಲಿ, ATM ಕಾರ್ಡ್ ಇರಲಿ, ಕ್ಯಾಶ್ ಏನಾದರೂ ಬರೋ ಥರ ಇದ್ದರೆ ಅಮೌಂಟ್ಸು ಅದನ್ನು ಬಂದು ಕ್ಯಾಶಾಗಿ ಎತ್ಕೊಳ್ಳಿ, ಸೇವಿಂಗ್ಸ್ ಮಾಡ್ಕೊಳ್ಳಿ. ಏನಾದರೂ ಒಂದು 100 ರೂಪಾಯಲ್ಲಿ 10 ರೂಪಾಯಿ ಯೂಸ್ ಮಾಡಿ 90 ರೂಪಾಯಿನ ಎತ್ತಿಟ್ಕೊಂಬಿಡಿ. ತಿರ್ಗಾ ಅದರಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಇದು ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೊಂಡು ಹೋಗಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಒಂದು ಪ್ರಯತ್ನ ಬಂದ್ಬಿಟ್ಟು ಇಷ್ಟು ಅಮೌಂಟ್ ಆಗಿದೆ. ಎಷ್ಟು ಅಮೌಂಟ್ ಅಂತ ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಕಡೆ ಲಾಸ್ಟಲ್ಲಿ, ಓಕೆನಾ? ಸೊ ನನ್ನದೊಂದು ಸಲಹೆ ಏನಂದರೆ, ನೀವು ಒಂದು 10 ರೂಪಾಯಿನೂ ಬೇರೆಯವ್ರ ಹತ್ರ ಕೇಳೋ ಥರ ಇಟ್ಕೊಬೇಡಿ. ಯಾಕಂದರೆ ಯಾರೂ ಸಹಾಯ ಮಾಡಲ್ಲ ಅಲ್ವಾ? ಒಂದೊಂದು ರೂಪಾಯಿನೂ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ಅಷ್ಟು ಕಷ್ಟಪಟ್ಕೊಂಡಿರ್ತೀವಿ. ಸೊ ಇದೇ ಥರನೇ ಹೇಳ್ತಿರ್ತೀನಿ, ಬಟ್ ಎಲ್ಲರೂ ಏನಂದರೆ ಸೇವ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ಸ್ವಲ್ಪ ಅಮೌಂಟು ಏನಿದ್ರು ಒಂದು 10 ರೂಪಾಯಿ ಬರುತ್ತಾ, 10 ರೂಪಾಯಿ ನೀವು ಚಿಪ್ಸ್ ಮಕ್ಳಿಗೆ ಈಸ್ಕೊಳ್ಳೋ ಬದಲು ಏನಾದರೂ ಒಂದು ಸೇವ್ ಮಾಡ್ಕೊಳ್ಳಿ. ಚಿಪ್ಸಿ ಬದಲು ಮನೇಲಿ ಏನಾದರೂ ಅವ್ರಿಗೆ ಮಾಡಿಕೊಟ್ಬಿಡಿ. ಅನ್ನದ್ರಲ್ಲಿ ಏನಾದ್ರು ಲೆಮನ್ ರೈಸ್ ಇರುತ್ತೆ ತಿನ್ನಬೇಕು ಅಂತ ಅವುಗಳಿಗೆ ನಾವು ಕಲಿಸ್ಕೊಟ್ಬಿಟ್ರೆ, ಅವ್ರು ಚಿಪ್ಸಿಂದ ಹಿಡಿದು ಚಾಕ್ಲೇಟಿಂದ ಹಿಡಿದು ಏನೂ ಕೇಳಲ್ಲ ಗೈಸ್. ನಿಜವಾಗ್ಲೂ ನಾನು ಈ ಸೇವಿಂಗ್ಸ್ ಬಂದ್ಬಿಟ್ಟು ಹೇಗಾಯಿತು ಅಂತಲೇ ಗೊತ್ತಿಲ್ಲ, ಬಟ್ ಆದರೆ ಬರ್ತಾನೇ ಇತ್ತು. ನನಗೆ ಮನ್ಸಲ್ಲಿ ಬಂದ್ಬಿಟ್ಟು 786 ನಂಬರು ನನಗೆ ಇದುವರೆಗೂ ನೋಟ್ ಸಿಕ್ಕಿಲ್ಲ. ಬಟ್ ಲಕ್ಕಿಲಿ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ನನ್ನ ಸೇವ್ ಆಗಿರೋದು ಅಂದರೆ, ನಾನು ಎತ್ತಿಟ್ಕೊಳ್ಳೋ ಮೈಂಡಲ್ಲಿ ಎತ್ತಿಟ್ಕೊಬೇಕಪ್ಪ ನಾನು ಅನ್ನೋ ಮೈಂಡ್ ನನ್ನ ಸೆಟ್ ಬಂತು. ಅದಕ್ಕೋಸ್ಕರ ಈ ಅಮೌಂಟ್ ತಗೊಂಡೆ ಅಷ್ಟೇ. ನೋಡ್ತಿರ್ಬೋದು ನೀವು ಇಷ್ಟು ಅಮೌಂಟು. ಎಷ್ಟು ಅಂತ ನಾನು ಕೌಂಟ್ ಮಾಡಿಲ್ಲ, ಬಟ್ ಕೌಂಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಇದೆಲ್ಲ 20 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, 500 ರೂಪಾಯಿ, ಇದೆಲ್ಲ ನನ್ನ ಸೇವಿಂಗ್ಸು. ಜೀವನದಲ್ಲಿ ನಾವು ಎಷ್ಟು ನೋಡಿರ್ತೀವಿ ಕಷ್ಟನ, ಬಟ್ ಈ ಹಣ ಎಲ್ಲನ ನೋಡಬೇಕಾದ್ರೆ ಅಪ್ಪ ಏನೋ ಒಂದು ಇದು ಮಾಡಿರೋ ಥರ. ನನಗೇನು ಆಸೆ ಅಂದರೆ, ಒಂಚೂರು ಹಣದಲ್ಲಿ ಏನಾದರೂ ಒಂದು ಗೋಲ್ಡ್ ಇಸ್ಕೊಬೇಕು. ನಿಜವಾಗ್ಲೂ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇರೋದು. ಸೊ ನನಗೆ ಈ ಹಣ ಎಲ್ಲ ನೋಡ್ಬೇಕಾದ್ರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಗೈಸ್. ಒಂದು 1000 ರೂಪಾಯಿ, 500 ರೂಪಾಯಿ ನೋಡಿದ್ರೂ ನನಗೆ ಕಾಸು ಸಿಕ್ಬಿಡ್ತಪ್ಪ ಅನಿಸುತ್ತೆ. ಅದು ಫ್ಯಾಮಿಲಿಯಲ್ಲಿ ಆದ್ಬಿಟ್ರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ಕಷ್ಟಪಡ್ತಾರೆ. ಸೊ ಇವಾಗ ಈ ಬ್ಯಾಗ್ನಲ್ಲಿ ಇದೆ ಅಲ್ವಾ, ಈ ಬ್ಯಾಗ್ನಲ್ಲಿ ನಾನು ಸೇವ್ ಮಾಡಿಟ್ಕೊಂಡೆ. ಬಟ್ ಏನೋ ಲಕ್ಕಿಲಿ ನನಗೆ ಗೊತ್ತಿಲ್ಲ, ಅಮೌಂಟ್ ಸೇವ್ ಆಗ್ತಾನೇ ಇತ್ತು. ಓಕೆನಾ? ಒಂದು 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, ನಾನು ಅಲ್ಲಿ ಇಲ್ಲಿ ಅಂತ ಇಟ್ಬಿಡ್ತದೆ, ಸೇವ್ ಮಾಡ್ತಾ ಇರಲಿಲ್ಲ. ಅದನ್ನು ವೇಸ್ಟ್ ಮಾಡ್ತಾನೇ ಇರ್ತದೆ. ಅದು ಹಾಗೇ ವೇಸ್ಟ್ ಆಗ್ತಿತ್ತು. ಹೆಂಗೆ ವೇಸ್ಟ್ ಆಗೋದು? ಏನಿದ್ರು ನಾನು ಅದು ಇದು ಅಂತ ಇಸ್ಕೊಂಡ್ಬಿಡ್ತದೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ನಾನು ಟೀ ಏನು ಮಕ್ಳಿಗೆ ಕೊಡ್ತೀನಿ ಬದಲು ಏನಾದ್ರು ಥಿಂಗ್ಸ್ ಏನಾದರೂ ಇಸ್ಕೊಬೇಕು ಅಂದರೆ ಒಂದು 10 ರೂಪಾಯಿಗೆ ಇದು ಮಾಡ್ತೀನಿ ಅಷ್ಟೇ. ಅದು ಸೇವಿಂಗ್ಸ್ ಬಂದ್ಬಿಟ್ಟು ನೀವು ಎಷ್ಟು ಸೇವ್ ಮಾಡ್ತೀರೋ. ನಾನೀಗ ಅಕೌಂಟ್ ಓಪನ್ ಮಾಡಿದೆ. ಆ ಅಕೌಂಟ್ನ ಓಪನ್ ಮಾಡಿ ಇವಾಗ ನನಗೆ ಅಂತ ಇಟ್ಕೊತೀನಿ. RD ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಡೆಪಾಸಿಟ್ ಮಾಡೋಣ ಅಂತಿದ್ದೀನಿ. ಪೋಸ್ಟ್ ಆಫೀಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಗೆ ಖಂಡಿತವಾಗ್ಲೂ ವೀಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಆ ವೀಡಿಯೋ ಹಾಕ್ತೀನಿ. ಪೋಸ್ಟ್ ಆಫೀಸಲ್ಲಿ ಏನೇನು ಸ್ಕೀಮ್ಸ್ ಇದೆ, RDನಲ್ಲಿ ಹೇಗೆ ಹಾಕ್ಕೊಬೋದು. ಜಾಸ್ತಿ ಅಮೌಂಟೆಲ್ಲ ಹಾಕೋಷ್ಟು ನನಗೆ ಕೆಪಾಸಿಟಿ ಇಲ್ಲ. ಬಟ್ ಆದರೆ ನಾನೇನು 500 ರೂಪಾಯಿನೋ 1000 ರೂಪಾಯಿನೋ, ನನಗಿಬ್ಬರು ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಬಟ್ ಎಜುಕೇಷನ್ ವೈಸ್ ಹೇಳಬೇಕು ಅಂದರೆ, ಎಜುಕೇಷನ್ ವೈಸ್ ಫ್ಯೂಚರ್ಗೆ ಆಗಬೇಕು ಅಲ್ವಾ? ಸೊ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ನಾವು ಕಟ್ಕೊಂಡು ಹೋಗಿ, ಬೇಕಾದ್ರೆ ಒಂದು ವರ್ಷದಲ್ಲಿ ನಾನು ಏನಾದರೂ ಇಂಪ್ರೂವ್ಮೆಂಟ್ ಆದರೆ ಅದಕ್ಕೆ ಆದಮೇಲೆ ಬೇಕಾದ್ರೆ ಡೈಲಿ ನಾನು ಅಷ್ಟು ಇದು ಮಾಡ್ಬೋದು. ನೋಡಿ, ಇವಾಗ ನಾನು 50 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 500 ರೂಪಾಯಿ, ನನಗೆ 2000 ರೂಪಾಯಿ ನೋಟಲ್ಲ ನಾನು ಆ ಥರ ಯೂಸ್ ಮಾಡ್ಕೊಳ್ಳಲ್ಲ. ಅದು
ಕೂಡಿಡೋಕ್ಕೂ ಆಗೋದಿಲ್ಲ. ನಮಗೇನು ಚೇಂಜಸ್ ಮಾತ್ರ ಸಿಗೋದು. ಆ ಚೇಂಜಸ್ ಎಲ್ಲ ನಾನು ಡಬ್ಬದಲ್ಲಿ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ರಿ, ಡಬ್ಬದಲ್ಲಿ ಹಾಕಿದ್ದೆ. ಸೊ ಆ ಡಬ್ಬದಲ್ಲೇ ನಾನು ಯಾವಾಗಲೂ ಯೂಸ್ ಮಾಡ್ಕೊತೀನಿ. ಕಾಯಿನ್ಸ್ ಬಂದು ಎಷ್ಟು ಆಗುತ್ತೋ ಅಷ್ಟು ಸೇವಿಂಗ್ ಮಾಡಿಬಿಟ್ಟು ನಿಮ್ಗೆ ಲಾಸ್ಟಲ್ಲಿ ನಿಮಗೆ ಒಂದು ತಿಂಗಳಾದಮೇಲೆ ಎಷ್ಟು ಆಗ್ಬೋದು, ಎಷ್ಟು ಸೇವ್ ಮಾಡ್ಬೋದು, ಮಿಡ್ಲ್ ಕ್ಲಾಸ್ ಮಹಿಳೆಯರು ಕೂಡ ಸೇವ್ ಮಾಡಬಹುದು ಅನ್ನೋದನ್ನು ನಾನು ತೋರಿಸ್ತೀನಿ. ಇದೆಲ್ಲ ಬಂದ್ಬಿಟ್ಟು ನಾನು ಹೇಳ್ತಿದ್ದೀನಿ ಅಂದ್ಕೊಬೇಡಿ, ಏನಪ್ಪ ಇದೆಲ್ಲ ಏನು ಸೇವಿಂಗ್ಸಾ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದು ಒಂದು ವಾರದಲ್ಲೇ ನಾನು ಸೇವಿಂಗ್ ಮಾಡಿರೋದು ಗೈಸ್. ಹೇಗೆ ಅಂದರೆ ರೆಂಟ್ ಕೊಡೋದ್ರಲ್ಲಿ, ನಾನು ತಿಂಡಿ ತಿನಿಸುಗಳನ್ನ ಸೇವ್ ಮಾಡಿರೋದ್ರಲ್ಲಿ, ಅಂದರೆ ತಿಂದೇನೆ ನಾನು ಕಂಜೂಸ್ತನ ಮಾಡಿಲ್ಲ. ನಾನು ಅದರಲ್ಲಿ ಸೇವ್ ಮಾಡಿ 10 ರೂಪಾಯಿ 20 ರೂಪಾಯಿ ಏನೋ ಸಿಕ್ಕಿದ್ರೆ ಟಕ್ ಅಂತ ಬಂದ್ಬಿಟ್ಟು ಅದ್ರೊಳಗೆ ಇಟ್ಬಿಡ್ತೀನಿ, ಅದನ್ನು ಎತ್ತೋದೇ ಇಲ್ಲ. ಓಕೆನಾ. ಸೊ ನಾನೇನಾದ್ರು ಗ್ರಾಸರಿ ಇಸ್ಕೋಬೇಕು ಅಂದರೆ ಕ್ಯಾಶಲ್ಲೇ ಮಾಡ್ತೀನಿ. ಈ ಪೇಟಿಎಮ್, ಜಿಪೇ ಇದೆಲ್ಲ ಅಕೌಂಟಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಬೇಸತ್ತೊಟ್ಟೋದೆ. ಇಷ್ಟು ವರ್ಷ ನಾನು ಅದೆಲ್ಲ ಯೂಸ್ ಮಾಡಿ ವೇಸ್ಟ್ ಆಫ್ ಲೈಫ್ ಅಂದ್ಕೊಂಡ್ಬಿಟ್ಟೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಕಾಸು ಇಟ್ಕೊಳ್ಳಿ, ಕೈಯಲ್ಲಿ ಕ್ಯಾಶ್ ಈಸ್ ಮಸ್ಟ್. ಅಕೌಂಟಲ್ಲಿದ್ರೂ ಏನು ಯೂಸ್ಫುಲ್ ಆಗಿದ್ರೂ ಪರವಾಗಿಲ್ಲ, ಸುಮ್ಮನೆ ಅಕೌಂಟಲ್ಲಿರುತ್ತೆ ಒಂದು 10 ರೂಪಾಯಿ 20 ರೂಪಾಯಿ, ಏನಕ್ಕೂ ಯೂಸ್ ಆಗೋಲ್ಲ. ಅಕೌಂಟಲ್ಲಿ ಇರುತ್ತೆ, ಅಕೌಂಟಲ್ಲೇ ಇರುತ್ತೆ, ನೋ ಯೂಸ್. ಕ್ಯಾಶಲ್ಲಿ ಇಟ್ಕೊಂಡ್ರೆ ನೀವು ಒಂದೊಂದು ಇಸ್ಕೊಂಡು ಹೋದರೆ ಒಂದಿನ ಬಂದ್ಬಿಟ್ಟು ಇಷ್ಟು ಅಮೌಂಟ್ ಆದರೂ ಬರುತ್ತೆ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಇಯರಲ್ಲಿ ಅಟ್ಲೀಸ್ಟ್ ಒಂದು ಗೋಲ್ಡ್ ಮಾಡೋಣ ಅಂತಿದ್ದೀನಿ, ಗೋಲ್ಡ್ ಇಸ್ಕೊಳ್ಳೋಣ ಅಂತಿದ್ದೀನಿ. ಪ್ಲ್ಯಾನ್ ಇದೆ, ಇನ್ವೆಸ್ಟ್ಮೆಂಟ್ ಆಫ್ ಗೋಲ್ಡಲ್ಲಿ ಮಾಡೋಣ ಅಂತಿದ್ದೀನಿ. ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾನು ಎತ್ತಿದ್ದೀನಿ. ಯಾಕಂದ್ರೆ ನಾನು ಇವಾಗ ತಾನೇ ಕೂಡಿಟ್ಟು ಪ್ಲ್ಯಾನೇ ಬಂತು. ವೀಡಿಯೋಸ್ ಎಲ್ಲ ತುಂಬ ನೋಡ್ತಿದ್ದೆ, ತುಂಬಾ ಮನಸ್ಸು ಬೇಜಾರಾಗಿ ಎಷ್ಟು ಜನ ನೀವು ಎಷ್ಟು ಕಷ್ಟಪಡ್ತಿದ್ದೀರೋ ಗೊತ್ತಾ. ಅದಕ್ಕೆ ಹೇಳೋದು, ನಾನು ಕಿಚನಲ್ಲಿ ಎಷ್ಟು ಯೂಸ್ಫುಲ್ ಆಗಿರುತ್ತೋ ಅಷ್ಟು ಯೂಸ್ಫುಲ್ಲಾಗಿ ಮಾಡ್ಕೊಳ್ಳಿ, ಸೇವಿಂಗ್ ಮಾಡ್ಕೊಳ್ಳಿ. ಯಾರ ಹತ್ರನೂ ಕೈ ಚಾಚಬೇಡಿ. ನಾನು ಯೂಶ್ವಲಿ ನನ್ನ ಗಂಡ ಹತ್ರನೂ ಅಷ್ಟೇ, ಒಂದು 10 ರೂಪಾಯಿಗೆ ನಾನು ಫೋನ್ ಮಾಡಿ ಕೇಳಬೇಕು ಅವ್ರ ಹತ್ರ, 10 ರೂಪಾಯಿ ಇದ್ರೆ ಕೊಡ್ರಿ, ನಿನ್ನ ಹತ್ರ 10 ರೂಪಾಯಿನೂ ಇಲ್ವಾ, ಏನಪ್ಪ ನೀನು ತುಂಬ ಬ್ಯುಸಿಯಾಗಿದ್ದೀನಿ, ಹಿಡು ಫೋನು. ಈ ಥರ ಎಲ್ಲ ನಾನು ರೋಡಲ್ಲಿ ನಿಂತಿರ್ಬೇಕಾರೆಲ್ಲ ಮಾತುಗಳನ್ನ ಕೇಳಿದ್ದೀನಿ. ಈ ಥರ ಎಲ್ಲ ಬೇಡ. ಹೆಣ್ಮಕ್ಳಿಗಾಗಿ ನಾನು ಮೇಯ್ನಾಗಿ ಹೇಳಬೇಕು ಅಂದರೆ ಈ ಥರ ಎಲ್ಲ ಬಯಸ್ಕೊಬೇಕಾ, ಸೇವ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೇ ಸೇವ್ ಮಾಡಿ, ಅದು ಚೀಟಿಂಗ್ ಅಂತ ಆಗೋಲ್ಲ, ನಿಮ್ಮ ಸೇವಿಂಗ್ಸ್ ಅಷ್ಟೇ. ಚೀಟ್ ಬೈ ಆಗೋದೇ ಇಲ್ಲ. ಯಾಕೆ ಚೀಟ್ ಮಾಡ್ತೀವಿ? ಅವ್ರೇನಾದರೂ ನಿಮಗೆಲ್ಲ ಮಾಡ್ತಿದ್ದಾರೆ ಅಂದರೆ ಪರವಾಗಿಲ್ಲ, ಬಟ್ ಒಂದು ಚಿಕ್ಕ ವಿಷಯದಲ್ಲೂ 10 ರೂಪಾಯಿಗೋಸ್ಕರ ಕೇಳಬೇಕೇ ಅನ್ನೋ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ನೋಡಿ, 500 ರೂಪಾಯಿ ಇದೆಲ್ಲ ಬಂದ್ಬಿಟ್ಟು ಈ ಅಮೌಂಟೆಲ್ಲ ಏನಂದರೆ 500 ರೂಪಾಯಿ 100 ರೂಪಾಯಿ ಇವಾಗ ಈ ಒಂದೆರಡು ದಿನದಲ್ಲಿ ಅಷ್ಟೇ ನಾನು ಸಿಕ್ಕಿದ್ದು. ಸೊ ನಮ್ಮ ಹಸ್ಬೆಂಡ್ ಬರ್ಡೇ ಬರ್ತಾಯಿದೆ. ಸೊ ಆ ಬರ್ತ್ಡೇಗೆ ಏನು ಸೆಲೆಬ್ರೇಷನ್ ಮಾಡಲ್ಲ. ನಾನು ನಿಮಗೆ ವೀಡಿಯೋ ಹಾಕ್ತೀನಿ, ಒಂದು ಚಿಕ್ಕದಾಗಿ ಏನಾದರೂ ಒಂದು ಕೇಕ್ ಕೂಡ ನಾನು ಈ